ಪಬ್ಲಿಕ್ ನೆಕ್ಸ್ಟ್ ನ ವಾರ್ಡ್ ಸಮೀಕ್ಷೆ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬ್ಯಾಡರಳ್ಳಿ ವಾರ್ಡ್ನಲ್ಲಿದೆ. ನಮಗೆ ಮಳೆ ಹೋಯ್ದ್ರೆ ಸೀದಾ ಮನೆ ಬಾಕ್ಲಿ ಬರ್ತದೆ. ಹಳೆ ಮರಗಳು ಬೀಳೋಂಥವನ್ನೆಲ್ಲ ಒಂಚೂರು ತೆಗಿಸ್ಬೇಕು. ಇಲ್ಲಿ ಇರೋದೆಲ್ಲ ಸಮಸ್ಯೆನೇ, ಯಾವುದು ನೆಟ್ಟಿಗಿಲ್ಲ. ನಮ್ಮ ಗ್ರೌಂಡ್ ಇರೋದು ಇದೊಂದೇನೆ. ನೈಟ್ ಬಂದು ಇಲ್ಲಿ ಕುಡ್ದ ಬಾಟ್ಲುಗಳು ಎಲ್ಲ ಇಲ್ಲಿ ಹಾಕ್ತಾ ಇದ್ದಾರೆ. ರಾತ್ರಿ 12 ಗಂಟೆಗೆ ಬಂದು ಎಣ್ಣೆ ಹೊಡೋದ್ರೆ ನಾವು ನೋಡೋಕ್ಕಾಗ್ತಿದ್ದ. ರಂಗೋಲಿ ಸ್ಪರ್ಧೆ ಮಾಡೋನು, ಕ್ರಿಕೆಟ್ ಆಡೋ ಹುಡುಗರಿಗೆ 1000 ರೂಪಾಯಿ ಡೊನೇಷನ್ ಕೊಡೋನು, ಬರೀ ಈ ಆಧಾರದ ಮೇಲೆ ಒಬ್ಬ ಕ್ಯಾಂಡಿಡೇಟ್ನ ಅಭ್ಯರ್ಥಿನ ನಾವು ಆಯ್ಕೆ ಮಾಡ್ಬೇಕಾ ಅಥವಾ ಜನಗಳ ಕಷ್ಟಗಳ ಜೊತೆ ಭಾಗಿಯಾಗುವಂತವನ್ನ ನಾವು ಆಯ್ಕೆ ಮಾಡ್ಬೇಕಾ ಅನ್ನೋ ಗೊಂದಲದಲ್ಲಿ ನಾನು. ಬ್ಯಾಡರಳ್ಳಿ ವಾರ್ಡು ಕಳೆದ ಬಾರಿ ಹೀರವಳ್ಳಿ ವಾರ್ಡ್ನಲ್ಲಿತ್ತು. ಬ್ಯಾಡರಳ್ಳಿಲಿ ಸಮಸ್ಯೆಗಳೇನಿದೆ, ಸಮಸ್ಯೆಗಳಿಗೆ ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು ಅಥವಾ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಅಥವಾ ಬ್ಯಾಡರಳ್ಳಿ ಸಮಸ್ಯೆಗಳೇ ಇಲ್ವಾ, ಇವೆಲ್ಲವನ್ನೂ ಕುರಿತು ಇಲ್ಲಿನ ಜನ ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಬರೋಣ. ಹೇರೋಹಳ್ಳಿಯಿಂದ ಮರು ವಿಂಗಡಣೆಯಾದ ಬ್ಯಾಡರಹಳ್ಳಿ ವಾರ್ಡ್ ಶಾಸಕರ ಕಚೇರಿ ಇರುವ ವಾರ್ಡ್ನಲ್ಲೇ ಕಸದ ಸಾಮ್ರಾಜ್ಯ, ಕುಡುಕರ ಅಡ್ಡೆಯಾದ ಮೈದಾನ, ರಂಗೋಲಿ, ಕ್ರಿಕೆಟ್ ಪಂದ್ಯಾವಳಿ ನಡೆಸಿ ವೋಟ್ ಬ್ಯಾಂಕ್ ರಾಜಕಾರಣ ಈ ವಾರ್ಡ್ನ ಹೈಲೈಟ್ಸ್ ಅಂತೆ. ಸ್ವತಃ ಕ್ಷೇತ್ರದ ಶಾಸಕರ ಕಚೇರಿ ಇರುವುದೇ ಇದೇ ವಾರ್ಡ್ನಲ್ಲಿ. ಆದರೆ ಇಂತಹ ವಿವಿಐಪಿ ವಾರ್ಡ್ನ ಸ್ಥಿತಿ ಮಾತ್ರ ಈಗ ನರಕಕ್ಕಿಂತ ಕಡೆಯಾಗಿದೆ. ಹೇರೋಹಳ್ಳಿ ವಾರ್ಡ್ನಿಂದ ಮರು ವಿಂಗಡಣೆ ಆಗಿ ಹೊಸ ವಾರ್ಡ್ ಆಗಿದ್ದರೂ ಇಲ್ಲಿನ ಜನರ ಹಣೆಬರಹ ಮಾತ್ರ ಬದಲಾಗಿಲ್ಲ. ಕಸದ ಸಮಸ್ಯೆ, ಕುಡುಕರ ಕಾಟ, ರೌಡಿಗಳ ಅಬ್ಬರದಿಂದ ಇಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ. ಹೀರವಳ್ಳಿ ವಾರ್ಡ್ನಿಂದ ಬ್ಯಾಡರಳ್ಳಿ ವಾರ್ಡ್ ಬೇರ್ಪಟ್ಟಿದೆ. ಹೌದು, ಬ್ಯಾಡರಳ್ಳಿ ವಾರ್ಡಲ್ಲಿ ಏನೇನು ಸಮಸ್ಯೆಗಳಿದೆ, ಸಮಸ್ಯೆಗಳಿಲ್ಲ ಅಂತ. ಬ್ಯಾಡರಳ್ಳಿ ವಾರ್ಡ್ ಹೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಬಡಾವಣೆಯಲ್ಲಿ BL ಬಡಾವಣೆಯಲ್ಲಿ ಈಸ್ಟ್ ವೆಸ್ಟ್ ಕಾಲೇಜು, ಇಲ್ಲಿ ಹುಡುಗರು ಜಾಸ್ತಿ, ಇಲ್ಲಿ ಅಂಗಡಿ ಮುಂಗಟ್ಟುಗಳು, ಹೋಟ್ಲದ ಸಮಸ್ಯೆಗಳು, ಗಲೀಜುಗಳು ತಗೊಂಬಂದು ಇಲ್ಲಿ ಮೂಲೆ ಪಾರ್ಕಿಂಗ್ ಇರೋದಕ್ಕೆ ಎಲ್ಲ ತಗೊಂಬಂದು ಇಲ್ಲಿ ಹಾಕಿ ಎಲ್ಲ BBMP ಯಾವುದೇ ಒಂದು ಸೌಕರ್ಯಗಳು, ನೀರು ಹೋಗೋದಕ್ಕಾಗಲಿ ಮತ್ತೊಂದು ಕಾಲಿ, ನಮಗೆ ಮಳೆ ಹೋಯ್ದ್ರೆ ಸೀದಾ ಮನೆ ಬಾಕ್ಲಿ ಬರ್ತದೆ. ಹಾಗಿದ್ರೆ ನಾವು ಯಾರಿಗೆ ಹೇಳ್ಬೇಕಲ್ಲಿ, ಹೇಳಿ ಸಾಕಾಯ್ತು ನಮಗೆ. ಈ ಥರ ಎಲ್ಲ ತೊಂದರೆಗಳಾಗ್ತವೆ. ಹುಡುಗರುಗಳೆಲ್ಲ ಈಸ್ಟ್ ವೆಸ್ಟ್ ಕಾಲೇಜ್ ಗಾಡಿಗಳು, ವೆಹಿಕಲ್ ಹಾಕೊಳ್ಳೋದು, ಪೊಲೀಸ್ ಒಂದು ಸೆಕ್ಯೂರಿಟಿ ಇಲ್ಲ ಕರೆಕ್ಟಾಗಿ. ಜನಪ್ರತಿನಿಧಿಗಳು ಇಲ್ಲ. ಈಗ ನೀವು ಯಾರು ಸಮಸ್ಯೆಗಳು ಯಾರು ಹೇಳ್ತೀರಾ ಅಂತ? ಸಮಸ್ಯೆಗಳು ನಾವು BBMP ತಲುಪಿಸ್ತಾ ಇದೀವಿ ಅಷ್ಟೇ. ನಾವು ಇನ್ನು ಬೇರೆ ಇನ್ಯಾರು ಹೇಳ್ಬೇಕು, ಇನ್ನು ಎಲೆಕ್ಷನ್ ಬರಬೇಕು ಅವ್ರ ಅಧಿಕಾರಿ ಕೇಳಬೇಕು. ಇನ್ನು ಪೈಪ್ಲೈನ್ ಮಾದನಾಗ ಕೆರೆ ನೀರು ತಗೊಂಡೋಗೋದು ಮಾಡಿದ್ರು, ಅದೊಂದು ಸ್ವಲ್ಪ ರೋಡ್ಗಳು ಕಿತ್ತೋಗವೆ. ಮಿಕ್ದಂಗೆಲ್ಲ ಕಾಮಗಾರಿಗಳಾಗವೆ. ಮಳೆ ಬಂದಾಗ ಒಂಚೂರು ಮೋರಿಗಳು ಕಟ್ಕೊಂತವೆ. ಹಳೆ ಮರಗಳು ಬೀಳೋಂಥವನ್ನೆಲ್ಲ ಒಂಚೂರು ತೆಗಿಸ್ಬೇಕು. ಬೀದಿ ಲೈಟ್ಗಳೆಲ್ಲ ಇವಾಗ ಹೊಸದಾಗಿ ಹಾಕ್ತಾವ್ರೆ. ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಒಂದು ಹೊಸ ರಸ್ತೆ ಆಗೈತೆ, ಅದ್ರಲ್ಲಿ ನಾವು ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ತೀವಿ. ದಯಮಾಡಿ ಆ ಕೋಳಿ ಕಸ ಅಂತೂ ತಂದು ನಾವು ಕಾಯ್ದು ಹಿಡಿದಿದ್ದೀವಿ ಎಷ್ಟೋ ಸರಿ. ಕಸಿನ ಸಮಸ್ಯೆ ಒಂದು ಐತೆ ಅಷ್ಟೇ ಸದ್ಯಕ್ಕೆ. ನಮ್ಮ ರೋಡಲ್ಲಿ ನಾನು ಸೋಮಶೇಖರ್ಗೆ ಒಂದು ಮೋರಿ ಹೋಗಿದೆ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿ ಅದಕ್ಕೆ ಫೋಟೋ ತೆಗೆದು ಕೊಟ್ಟಿದ್ದೀನಿ. ಕೊಟ್ಟರು ಅದನ್ನ ಸುಮಾರು ಒಂದು 5-6 ವರ್ಷದ ಮೇಲೆ ಆಗಿದೆ. ಅದು ರೆಡಿ ಮಾಡಿಸಿಲ್ಲ. ಕೊನೆಗೆ ಒಂದು ಸ್ಲ್ಯಾಬ್ ಹಾಕೊಂಡು ಓಡಾಡ್ತಿದ್ವಿ ನಾವೇನೆ. ಹೌದು, ಇದು ಹೇರೋಹಳ್ಳಿಯಿಂದ ಮರು ವಿಂಗಡಣೆ ಆಗಿರುವ ಬ್ಯಾಡರಹಳ್ಳಿ ವಾರ್ಡ್ನ ದಯನೀಯ ಸ್ಥಿತಿ. ಈ ವಾರ್ಡ್ನ ಅತಿದೊಡ್ಡ ಮೇಜರ್ ಸಮಸ್ಯೆ ಅಂದ್ರೆ ಅದು ರಸ್ತೆ ಬದಿಯಲ್ಲಿ ಬೀಳ್ತಾ ಇರುವ ಕಸ. ಬಡಾವಣೆಗೆ ಎಂಟ್ರಿ ಕೊಡುವ ಮುಖ್ಯ ರಸ್ತೆಯಲ್ಲೇ ಜನ ಸಿಕ್ಕ ಹಾಗೆ ಕಸ ಎಸೆದು ಹೋಗ್ತಾ ಇದ್ದಾರೆ. ರಸ್ತೆ ಬದಿಯಲ್ಲಿ ಕೋಳಿ ತ್ಯಾಜ್ಯ, ಹಳೆ ಮನೆ ಕೆಡವಿದ ಕಟ್ಟಡ ತ್ಯಾಜ್ಯಗಳನ್ನ ತಂದು ಸುರಿತಾ ಇದ್ರೂ ಕೇಳುವವರೇ ಇಲ್ಲದಂತಾಗಿದೆ. ಇನ್ನು 20 ವರ್ಷಗಳ ಹಿಂದೆ ನಿರ್ಮಿಸಲಾದ ಚರಂಡಿಗಳಲ್ಲಿ ಮಣ್ಣು ಮತ್ತು ಹೂಳು ತುಂಬಿಕೊಂಡಿದೆ. ಮಳೆ ಬಂದ್ರೆ ಸಾಕು, ಕಸ ಎಲ್ಲ ಕೊಚ್ಚಿ ಬರ್ತಾ ಇದೆಯಂತೆ. ಸಮಸ್ಯೆಗಳಿಲ್ಲ ಅಂತಲ್ಲ, ಇಲ್ಲಿರೋದೆಲ್ಲ ಸಮಸ್ಯೆನೇ, ಯಾವುದು ನೆಟ್ಟಿಗಿಲ್ಲ. ಈಗ ನೀವೇ ಇಲ್ಲಿಂದ ನೋಡ್ಕೊಂಬಂದ್ರಿ, ಕಸದ ಸಮಸ್ಯೆ. ಪ್ರತಿ ಮನೆ ಮುಂದೆನೂ ಕಸ ಬಿದ್ದಿದೆ. ತಿಂಗಳಾಯ್ತು ಕಸದ ವ್ಯಾನ್ ಬಂದು. ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ಕಾರ್ಪೊರೇಟರ್ ಇಲ್ಲ, ಗೆದ್ದಂಥವ್ರು ಊರಿನಲ್ಲಿಲ್ಲ. ಈಗ ಲೂಟಿ ಹೊಡೆದಿದ್ದಾಯ್ತು. ಗೆದ್ದಂಥವ್ರನ್ನ ಇಲ್ಲಿ ಮೊದಲು ಹೇರೋಹಳ್ಳಿ ವಾರ್ಡ್ ಇತ್ತು, ಹೇರೋಹಳ್ಳಿ ವಾರ್ಡ್ನಲ್ಲಿ ಗೆಲ್ಸಿದ್ರು. ಅವ್ರೋಗಿ ಮತ್ತೆ ಉಲ್ಲಾಳ್ ವಾರ್ಡ್ನಲ್ಲಿ ನಿಂತ್ಕೊಂಡ್ರು. ಉಲ್ಲಾಳ್ ವಾರ್ಡಲ್ಲಿ ಗೆದ್ದಾಯ್ತು. ಪತ್ತೇನೇ ಇಲ್ಲ ಆಸಾಮಿ. ಈಗೆಲ್ಲೋ ಬೇರೆ ಯಾವುದೋ ಚಿತ್ರದುರ್ಗದಲ್ಲೋ ಮತ್ತೊಂದು ಯಾವುದೋ ಆ ಕಡೆ ಎಲ್ಲೋ MLAಗೆ ನಿಂತ್ಕೊಂತೀನಿ ಅಂತ ಓಡಾಡ್ತವ್ರೆ. ಇಲ್ಲಿ ಗೆದ್ದಂಥವ್ರು ಈ ಮಣ್ಣಿನ ಮಗ, ಈ ಊರಿನ ಮಗ ಅಂತ ನಾವು ಗೆಲ್ಸಿದ್ದು. ಅವ್ರ ಜೊತೆಗೆ ಆಪೋಸಿಟ್ ಕ್ಯಾಂಡಿಡೇಟ್ಗಳು ಯಾರು ಅಂತಾನೆ ನಮಗೆ ಗೊತ್ತಿರಲ್ಲ. ಎಲ್ಲೆಲ್ಲಿಂದನೋ ಬರ್ತಾರೆ. ಚುನಾವಣೆ ಅನೌನ್ಸ್ ಆಗಿ 1 ತಿಂಗಳು 2 ತಿಂಗಳಲ್ಲಿ ಯಾರೋ ಬೆಂಗಳೂರಿಂದ ರೌಡಿಗಳು ಬರ್ತಾರೆ, ರಿಯಲ್ ಎಸ್ಟೇಟ್ ಮಾಡೋರು ಬರ್ತಾರೆ, ಯಾರೋ ಬಿಸ್ನೆಸ್ ಮ್ಯಾನ್ಗಳು ಬರ್ತಾರೆ. ಈಗ ನಾವು ಅವ್ರನ್ನ ಯಾವ ಆಧಾರದ ಮೇಲೆ ಗೆಲ್ಲಿಸ್ಬೇಕು ಅನ್ನೋದು ಈ ಜನಗಳಿಗೆ ಗೊಂದಲ. ಆಳದವನು ಉಳಿದವನು ಅವ್ನು ಬಿಟ್ಟು ಇವನ್ ಬಿಟ್ಟು ಯಾರೋ ಒಬ್ಬನ ಗೆಲ್ಲಿಸ್ಬೇಕು. ಕುಮಾರಸ್ವಾಮಿ ಮುಖ ನೋಡಿ JDS ಓಟ್ ಹಾಕ್ಬೇಕು, ಮೋದಿ ಮುಖ ನೋಡಿ BJP ಓಟ್ ಹಾಕ್ಬೇಕು, ಸಿದ್ದರಾಮಯ್ಯನವ್ರ ಮುಖ ನೋಡಿ ಕಾಂಗ್ರೆಸ್ ಓಟ್ ಹಾಕ್ಬೇಕು. ಆದ್ರೆ ಇಲ್ಲಿಯ ಸ್ಥಳೀಯ ಕ್ಯಾಂಡಿಡೇಟ್ಗಳು ಮಾಡೋದೆಲ್ಲ ಅನಾಚಾರ. ಇಲ್ಲಿ ಕಸದ ಸಮಸ್ಯೆ ಒಂದು ಕಡೆ ಆದರೆ ಭದ್ರತೆಯದ್ದೇ ಮತ್ತೊಂದು ದೊಡ್ಡ ತಲೆನೋವು. ವಾರ್ಡ್ನಲ್ಲಿ ಇರುವ ಏಕೈಕ ಆಟದ ಮೈದಾನ ಈಗ ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ಅದು ಈಗ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ. ರಾತ್ರಿ ಆಗ್ತಾ ಇದ್ದಂತೆ ಸಾಲು ಸಾಲು ಕುಡುಕರು ಇಲ್ಲಿಗೆ ಬಂದು ಪಾರ್ಟಿ ಮಾಡ್ತಾರೆ. ಕುಡಿದು ಬಾಟಲ್ಗಳನ್ನ ಅಲ್ಲೇ ಒಡೆದು ಬಿಸಾಕಿ ಹೋಗ್ತಾರಂತೆ. ಲೈಟ್ರು
ಉದ್ಯಾನವನದಲ್ಲಿ ಯಾವುದೇ ಲೈಟ್ ಇಲ್ಲ. ಪ್ರತಿಯೊಬ್ಬರು ಇಲ್ಲಿ ಕಸ ಕಡ್ಡಿ ಮತ್ತು ನೈಟ್ ಬಂದು ಇಲ್ಲಿ ಕುಡ್ತಾ ಬಾಟ್ಲುಗಳು ಎಲ್ಲ ಇಲ್ಲಿ ಹಾಕ್ತಾ ಇದ್ದಾರೆ. ಅದರಿಂದ ಹಿರಿಯ ನಾಗರಿಕರಿಗೆ ಬೇಸತ್ತಾಗಿ ತುಂಬ ಬೇಜಾರಾಗಿದೆ. ಅದೆಲ್ಲ ಕ್ರಮಗೊಂಡು ಈ ಉದ್ಯಾನವನವನ್ನು ಸೂಕ್ತವಾಗಿ ಸ್ವಚ್ಛತೆಯಾಗಿ ಮಾಡಬೇಕೆಂದು ಸರ್ಕಾರದಲ್ಲಿ ಆಗಲಿ BBMPಗೆ ನಾನು ಕೇಳ್ಕೊತೀನಿ. ಈ ವಾರ್ಡ್ಗೆನೆ ಇದೊಂದು ಗ್ರೌಂಡ್ ಇರೋದು. ಇದನ್ನ ಬಿಟ್ಟರೆ 3.5 ಕಿಲೋಮೀಟರ್ 4 ಕಿಲೋಮೀಟರ್ ಆಚೆ ಹೋಗಬೇಕು. ಅಲ್ಲೆಲ್ಲ ಹೋದ್ರೆ ಅವ್ರುಗಳು ಆಡ್ತಾ ಇರ್ತಾರೆ, ನಾವೆಲ್ಲ ಹೋದ್ರೆ ಬಿಡಲ್ಲ, ಏನಿಲ್ಲ. ಇವಾಗ ನೀವು ಹೇಳ್ತಾರೆ ಗೊತ್ತಾ, ಕುಡ್ಕೊಂಬಿಟ್ಟಾರೆಲ್ಲ ಇದು ಮಾಡ್ತಾರೆ ಅಂತ. ಕುಡಿಯೋದನ್ನ ನಾವು ಇದು ಮಾಡೋಕ್ಕಾಯ್ತಿದ್ದ? ಗೌರ್ಮೆಂಟಿಂದಾನೇ ಒಬ್ಬನಾರ ನೇಮಕಾತಿ ಮಾಡಿರ್ತಾರೆ, ಅವರೆಲ್ಲ ಇರ್ತಾರೆ, ವಾಚ್ಮೆನ್ಸ್ ಇರ್ತಾರೆ ಗೊತ್ತಾ, ಅವ್ರು ಬಂದು ಮೇಂಟೈನ್ ಮಾಡಬೇಕು. ಇಲ್ಲಿ ಯಾರೋ ಒಬ್ರು ಮೇಂಟೈನ್ ಮಾಡೋರಿಲ್ಲ, ಏನಿಲ್ಲ. ನೀವು ಸಿಂಪಲ್ ಆಗಿ ನೋಡ್ರಿ, ಇಲ್ಲಿಂದ ಮುಂದಕ್ಕೆ ಹೋದ್ರೆ ಗ್ರೌಂಡ್ ಇದೆ, ಇಲ್ಲಿಂದ 500 ಮೀಟರ್ಗೆ ಒಂದು ಗ್ರೌಂಡ್ ಇದೆ, ಇಲ್ಲಿಂದ ಮಾದೇವ್ ಪಾರ್ಕ್ ಇದೆ, ಅಲ್ಲೂ ಪಾರ್ಕ್ ಇದೆ, ಅದ್ರ ಕೆಳಗಡೆ ಹೋದ್ರೆ ಇನ್ನ 300 ಮೀಟರ್ಗೆ ಇನ್ನೊಂದು ಪಾರ್ಕ್ ಇದೆ, ಎಲ್ಲಾ ಕಡೆನೂ ಪಾರ್ಕ್ ಇದೆ. ನಮ್ ಗ್ರೌಂಡ್ ಇರೋದು ಇದೊಂದೇನೆ. ವಾಕಿಂಗ್ ಮಾಡ್ಬೇಕಾದ್ರೆ ಬಾಲ್ ಬೀಳುತ್ತೆ, ಬಾಲ್ ಬಿದ್ದಾಗ ಅವ್ರಿಗೂ ಬೇಜಾರಾಗುತ್ತೆ. ಇವರು ಹಿರಿಯ ನಾಗರಿಕರಲ್ಲಿ ಕುತ್ಕೊಂಡಿರ್ತಾರೆ, ಇವ್ ಬಾಲ್ ಬಿದ್ದಾಗ ಏನೋ ಅವ್ರಿಗೂ ಬೇಜಾರಾಗುತ್ತೆ. ಅಂದ್ರೆ ಇವ್ರು ಕುತ್ಕೊಂಡು ಮಾತಾಡೋಕೆ ಎಲ್ಲಾ ಕಡೆನೂ ಜಾಗ ಇದೆ, ನಮ್ಗೆ ಆಡಕ್ಕೆ ಒಂದು ಗ್ರೌಂಡ್ ಇಲ್ಲ ಸರ್. ಅದನ್ನ ಕೇಳ್ತಾರೆ ಅಷ್ಟೇನೆ. ಇವಾಗ ಹೇಳಿದ್ರು ಇವರೆಲ್ಲ ಎಣ್ಣೆ ಹೊಡಿತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ, ಅದನ್ನೆಲ್ಲ ಓಕೆ. ಅದನ್ನ ಬಂದು ನಾವು 5 ಗಂಟೆ 6 ಗಂಟೆ ಆಡ್ಕೊಂಡು ಮನೆಗೆ ಹೊಂಟಿದ್ದೀವಿ. ಇವರು ಅಷ್ಟೇ, ಇವ್ರು ಹೇಳ್ತಾರೆ, ನಾವಿದ್ರೆ ನಾವು ಎಲ್ಲರಿಗೂ ಹೇಳ್ತೀವಿ, ಯಾರು ಬಂದು ಕುತ್ಕೊಂಡಿದ್ರು ನಾವು ಹೇಳ್ತೀವಿ, ಇಲ್ಲೆಲ್ಲ ಕುತ್ಕೊಬೇಡ್ರಿ ಹೋಗ್ರಿ ಅಂತ. ಸುತ್ತಮುತ್ತ ಏರಿಯಾಗಳಿಗೆ ಇರೋದು ಒಂದೇ ಗ್ರೌಂಡು, ಆಡೋಕ್ಕೆ ಮಕ್ಕಳಿಗೆ ಆಡೋಕ್ಕೆ ಅಂತ ಒಂದು ಜಾಗ ಇದೆ. ಸೊ ನಾವು ಕೇಳೋದು ಇದೊಂದು ಗ್ರೌಂಡಾಗಿ ಇರಲಿ. ವಾಚ್ಮ್ಯಾನ್ ಇದಕ್ಕೆ ಒಬ್ಬ ವಾಚ್ಮ್ಯಾನ್ನ ಕೊಡಲಿ, ಮೇಂಟೈನ್ ಮಾಡಲಿ. ನಾವೇನು ಮೇಂಟೈನ್ ಮಾಡಬೇಡ ಅಂತ ಹೇಳಲ್ಲ. ರಾತ್ರಿ 12 ಗಂಟೆಗೆ ಬಂದು ಎಣ್ಣೆ ಹೊಡೋದ್ರೆ ನಾವು ನೋಡೋಕ್ಕಾಗ್ತಿದ್ದ? ಇಲ್ಲ ಇವರೇ ಪಾರ್ಕ್ ಮಾಡಬೇಕು ಅಂತಾರಲ್ಲ, ಓಲಿ ಇವರೇ ರಾತ್ರಿ 12 ಗಂಟೆಗೆ ಕೂತ್ಕೊಂಡು ಎಣ್ಣೆ ಹೊಡಿಬೇಡ್ರಿ ಅಂತ ಹೇಳಿ ಬೇಕಾರೆ ನೋಡೋಣ ಯಾರು ಇರ್ತಾರ. ಅದಕ್ಕೆ ಅಂತಾನೆ ಒಬ್ಬ ಪಾರ್ಕ್ಗೆ ಮೇಂಟೆನೆನ್ಸ್ ಇರ್ತಾರಲ್ವ, ಆ ಪಾರ್ಕ್ ಅವ್ರು ಬಂದು ಮೇಂಟೈನ್ ಮಾಡಿ ಆಮೇಲೆ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅವಾಗ ಪೊಲೀಸ್ ಸರ್, ಈಗ ಹುಡುಗಿರು ಕೂತ್ಕೋತಾರೆ, ಅವ್ರಿಗೆ ಹಕ್ಕಿದೆ. ನಾವು ಕೂತ್ಕೋಬೇಡಿ ಅಂತ ಹೇಳ್ತೀವಿ, 7-7:30 ಮೇಲೆ ಕೂತ್ಕೋಬೇಡಿ ಅಂತಾನೆ ನಾವು ಹೇಳ್ತೀವಿ. ನಾವು ಇದ್ರೆ ಇಲ್ಲಿ 7-7:30ವರೆಗೂ ಇರ್ತೀವಿ. ಇದ್ದಾಗ ನಾವೇ ಹೇಳಿ ಕಳಿಸ್ತೀವಿ. ಯಾರು ಎಣ್ಣೆ ಹೊಡೆಯವ್ರು ಕಾಣಿಸಿದ್ರೆ ನಾವೇ ಪೊಲೀಸವ್ರಿಗೆ ಫೋನ್ ಮಾಡಿ ಕರ್ತೀವಿ. ಲಾಸ್ಟ್ ಟೈಮ್ 2 ಸಲ ಕಂಪ್ಲೇಂಟು ಮಾಡಿದ್ದೀವಿ, ಫೋನ್ ಮಾಡಿ ಪೊಲೀಸರು ಕಂಪ್ಲೇಂಟು ಮಾಡಿದ್ದೀವಿ. ಬೇಕಾದ್ರೆ ಹಿಸ್ಟ್ರಿ ತೆಗೆದು ನೋಡಿ, ಬೇಕಾದ್ರೆ ಅವ್ರಿಗೂ ಕೇಳಿ. ಅದನ್ನ ಬಿಟ್ಟು ಇರೋದು ಒಂದು ಜಾಗ ಗ್ರೌಂಡ್ ಅಲ್ವಾ, ಗ್ರೌಂಡ್ಗೆ ಆಡೋಕೆ ಒಂದು ಅವಕಾಶ ಬೇಕಲ್ವಾ ಮಕ್ಕಳಿಗೆ. ನಾವೇ ಚಿಕ್ಕ ಹುಡುಗರಾಗ ನಮ್ಮ ಮಕ್ಳುಗಳೆಲ್ಲ ಹೋಯ್ತಾರೆ ಆಡಕ್ಕೆ. ಹಂಗಾರೆ ಎಲ್ಲರೂ ಸ್ಟೇಡಿಯಮ್ಗೆ ಹೋಗಾಕಿದ್ದು ಆಡೋಕ್ಕೆ ಲೋಕಲ್ ಅಂತ ಒಂದು ಗ್ರೌಂಡ್ ಬೇಕಲ್ವಾ. ಈ ಸುತ್ತಮುತ್ತ ಎಲ್ಲೂ ಇಲ್ಲ. ಪಾರ್ಕ್ಗಳು 3-4 ಪಾರ್ಕ್ ಅವೆ, ವಾಕ್ ಮಾಡಲಿ. ಯಾರು ನಾವೇನು ವಾಕ್ ಮಾಡಬೇಡಿ ಅಂತ ಏನು ಹೇಳಲ್ಲ. ಇನ್ನು ಈ ಹಿಂದೆ ಗೆದ್ದ ಕಾರ್ಪೊರೇಟರ್ ಎಲೆಕ್ಷನ್ ಆದಮೇಲೆ ಏರಿಯಾದಲ್ಲಿ ಕಾಣಿಸಿಕೊಳ್ತಾನೇ ಇಲ್ಲ. ಆದರೆ ಈಗ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ವಾರ್ಡ್ನಲ್ಲಿ ಹೊಸದೊಂದು ಆತಂಕ ಶುರುವಾಗಿದೆ. ರೌಡಿ ಶೀಟರ್ಗಳು, ಸ್ಥಳೀಯ ರೌಡಿಗಳು ಏರಿಯಾದಲ್ಲಿ ತಾವೇ ಮುಂದಿನ ಕ್ಯಾಂಡಿಡೇಟ್ಗಳು ಎನ್ನುವ ರೇಂಜ್ನಲ್ಲಿ ಓಡಾಡ್ತಾ ದಾದಾಗಿರಿ ಮಾಡ್ತಾ ಇದ್ದಾರೆ. ಗೆದ್ದಿರೋ ಕಾರ್ಪೊರೇಟರ್ ಮುಖ ನೋಡಿ ವರ್ಷಗಳೇ ಆಯಿತು. ಈಗ ಎಲೆಕ್ಷನ್ ಬರ್ತಾ ಇದ್ದಂತೆ ಈ ರೌಡಿಗಳೆಲ್ಲ ಬಂದು ತಾವೇ ಲೀಡರ್ ಥರ ಪೋಸ್ ಕೊಡ್ತಾ ಇದ್ದಾರೆ. ಹೆಂಗಸರಿಗೆ ರಂಗೋಲಿ ಸ್ಪರ್ಧೆ ಅಂತೆ, ಹುಡುಗರಿಗೆ ಕ್ರಿಕೆಟ್ ಟೂರ್ನಾಮೆಂಟ್ ಅಂತೆ, ಇದನ್ನೆಲ್ಲ ಆಡಿಸಿ ಓಟ್ ಗಿಟ್ಟಿಸಿಕೊಳ್ಳಲು ರಾಜಕೀಯ ಮಾಡ್ತಾ ಇದ್ದಾರೆ. ಆದರೆ ರಸ್ತೆ ಗುಂಡಿ ಮುಚ್ಚೋದಕ್ಕೆ, ಮೋರಿ ಕ್ಲೀನ್ ಮಾಡೋದಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಜನಗಳ ಕಷ್ಟದ ಜೊತೆ ಭಾಗಿಯಾಗಂತ ಒಬ್ನೂ ಇಲ್ಲ. ರಂಗೋಲಿ ಸ್ಪರ್ಧೆ ಮಾಡೋನು, ಕ್ರಿಕೆಟ್ ಆಡೋ ಹುಡುಗರಿಗೆ 1000 ರೂಪಾಯಿ ಡೊನೇಷನ್ ಕೊಡೋನು, ಬರೀ ಈ ಆಧಾರದ ಮೇಲೆ ಒಬ್ಬ ಕ್ಯಾಂಡಿಡೇಟ್ನ ಅಭ್ಯರ್ಥಿನ ನಾವು ಆಯ್ಕೆ ಮಾಡ್ಬೇಕಾ, ಅಥವಾ ಜನಗಳ ಕಷ್ಟಗಳ ಜೊತೆ ಭಾಗಿಯಾಗುವಂಥವನ್ನ ನಾವು ಆಯ್ಕೆ ಮಾಡ್ಬೇಕಾ ಅನ್ನೋ ಗೊಂದಲದಲ್ಲಿ ನಾವಿದ್ದೀವಿ. ಇನ್ನು ಕ್ಯಾಂಡಿಡೇಟ್ಗಳು ನಮಗೆ ಗೊತ್ತಿಲ್ಲ. ಖಾಲಿ ಪೋಲಿಗಳೆಲ್ಲ ಹುಟ್ಟದಬ್ಬ ಶುಭಾಶಯಗಳು, ಪ್ರತಿಯೊಂದು ಲೈಟ್ ಕಂಬದ ಮೇಲೂ ನಾನ್ ಜಿ ಬಿ ಆಕಾಂಕ್ಷಿ ಅಂತ ಹಾಕೊಂಡು ಪ್ರತಿ ಪಕ್ಷದವನು ಹುಟ್ಟದಬ್ಬದ, ಅಣ್ಣನಿಗೆ ಹುಟ್ಟದಬ್ಬದ ಶುಭಾಶಯಗಳು, ಅಕ್ಕನಿಗೆ ಹುಟ್ಟಹಬ್ಬದ ಶುಭಾಶಯಗಳು. ಬರೀ ಇವ್ರ ಮಾನದಂಡ ಇಷ್ಟನ ಬ್ಯಾನರ್ ಕಟ್ಕೊಂಡು ನಾನೊಬ್ಬ GP ಆಕಾಂಕ್ಷಿ ಅಲ್ಲ ರೇ. ನೀವು ನಿನ್ನ ಪಕ್ಷಕ್ಕೆ ದುಡ್ದಿದ್ಯಾ, ಜನಗಳಿಗೆ ಏನು ದುಡ್ದಿದ್ಯಾ? ನಿನ್ನ ಪಕ್ಷಕ್ಕೆ ನೀನು ಬಾವುಟ ಕಟ್ಟಿದ್ಯಾ, ನಿನ್ನ ಪಕ್ಷಕ್ಕೆ ನೀನು ನಿಮ್ಮ ಅಣ್ಣನಿಗೆ ಬಟ್ಟೆ ಒಗ್ದಿದ್ಯಾ, ನಿಮ್ಮ ಅಣ್ಣನ ಮನೆಗೆ ಮಗನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟಿದ್ಯಾ, ನಿಮ್ಮ ಅಣ್ಣನಿಗೆ ಜೈಕಾರ ಹಾಕಿದ್ಯಾ, ಜನಗಳಿಗೆ ಏನು ಮಾಡಿದ್ಯಾ? ಸ್ವತಃ ಶಾಸಕರ ಕಚೇರಿ ಇರುವ ಬ್ಯಾಡರಹಳ್ಳಿ ವಾರ್ಡ್ನಲ್ಲೇ ಇಷ್ಟೊಂದು ಅವಾಂತರಗಳು ಇದ್ರೆ ಇನ್ನುಳಿದ ವಾರ್ಡ್ಗಳ ಕಥೆ ಏನು? ರಂಗೋಲಿ ಸ್ಪರ್ಧೆ, ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿ ಜನರ ಕಣ್ಣಿಗೆ ಮಣ್ಣೆರಚುತ್ತಾ ಇರುವ ನಾಯಕರಿಗೆ ಈ ಬಾರಿ ಜನರೇ ತಕ್ಕ ಪಾಠ ಕಲಿಸೋದಕ್ಕೆ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಇಲ್ಲಿನ ಕಸ ಮತ್ತು ಚರಂಡಿ ಸಮಸ್ಯೆಗೆ ಮುಕ್ತಿ ನೀಡಬೇಕಾಗಿದೆ. ನೋಡಿದ್ರಲ್ಲ, ಇದು ಬ್ಯಾಡರಹಳ್ಳಿ ವಾರ್ಡ್ನ ಸಮಸ್ಯೆ ಆಗಿರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಕಸ ಸಮಸ್ಯೆ. ಮಳೆ ಬಂದರೆ ಮೋರಿ ಎಲ್ಲ ಕಟ್ಕೊಳ್ಳುತ್ತೆ, ಮತ್ತು ಬೀದಿ ದೀಪಗಳ ಸಮಸ್ಯೆ ಕೂಡ ಇಲ್ಲಿ ಹೆಚ್ಚಾಗಿ ಕಾಣ್ತಿದೆ ಅಂತ ಹೇಳಿ ಜನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಶ್ರೀನಿವಾಸ್ ಚಂದ್ರ, ಪಬ್ಲಿಕ್ ನೆಕ್ಸ್ಟ್.